ದಾವಣಗೆರೆ ರಣಕಣ ಗೆಲ್ಲಲು ಡಿಸಿಎಂ ಡಿಕೆಶಿ ಗೇಮ್ ಪ್ಲಾನ್. ಬೈ ಎಲೆಕ್ಷನ್ ಸಂಬಂಧ ನಾನು ಸರ್ವೆ ಮಾಡಿಸಿದ್ದೇನೆ. ದಾವಣಗೆರೆ ರಣಕಣ ಗೆಲ್ಲೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್. ಬೈ ಎಲೆಕ್ಷನ್ ಸಂಬಂಧ ನಾನು ಸರ್ವೆ ಮಾಡಿಸಿದ್ದೇನೆ. ಗ್ಯಾರಂಟಿ ಬಗ್ಗೆ ಜನಸಾಮಾನ್ಯರಿಗೆ ಮನವರಿಕೆ ಮಾಡುತ್ತೀವಿ. ಕೈ ಅಭ್ಯರ್ಥಿ ಒಳ್ಳೆ ಅಂತರದಿಂದ ಗೆಲ್ಲುವಂತಹ ಲಕ್ಷಣಗಳಿವೆ. ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು. ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಎಲ್ಲರೂ ಒಗ್ಗಟ್ಟಿನಿಂದ ಬೈ ಎಲೆಕ್ಷನ್ ಚುನಾವಣೆ ಮಾಡ್ತೀವಿ. ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಪ್ರಾರಂಭಿಸಿದ್ದಾರೆ. ತಮ್ಮ ಜವಾಬ್ದಾರಿಗಳನ್ನ ಮಾಡ್ತಾ ಇದ್ದಾರೆ. ಜಮೀರ್ಗೆ ಕೇರಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಇನ್ನುಳಿದಂತ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ, ಜಮೀರ್ ಮೇಲೆ ಪಕ್ಷ ನಡೆಯಲ್ಲ. ಸಿದ್ಧಾಂತದ ಮೇಲೆ ನಮ್ಮೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿಗಳೇ ಗೆಲ್ತಾರೆ. ಡಿಕೆಶಿ ದಾವಣಗೆರೆ ರಣಕಣ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಗೇಮ್ ಪ್ಲಾನ್ ಹೀಗಿದೆ. ಅವರೇ ಸರ್ವೆ ಮಾಡಿಸಿದ್ದಾರಂತೆ. ಬೈ ಎಲೆಕ್ಷನ್ ಸಂಬಂಧ ಸರ್ವೆ ಮಾಡಿಸಿದ್ದೀನಿ. ಗ್ಯಾರಂಟಿ ಬಗ್ಗೆ ಜನಸಾಮಾನ್ಯರಿಗೆ ಮನವರಿಕೆ ಮಾಡ್ತೀವಿ. ಈ ಬಾರಿ ಕೂಡ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೈ ಅಭ್ಯರ್ಥಿ ಒಳ್ಳೆ ಅಂತರದಿಂದ ಗೆಲ್ಲುವಂತಹ ಲಕ್ಷಣಗಳಿವೆ ಅಂತ ಡಿಕೆಶಿ ದಾವಣಗೆರೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರನ್ನ ರಕ್ಷಿಸೋದು ನಮ್ಮ ಹೊಣೆ, ನಮ್ಮ ಕರ್ತವ್ಯ ಅಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಬೈ ಎಲೆಕ್ಷನ್ ಚುನಾವಣೆ ಮಾಡ್ತೀವಿ, ಗೆದ್ದು ಬರ್ತೀವಿ ಅಂತ. ಇನ್ನು ಜಮೀರ್ ಪರವಾಗಿಯೂ ಕೂಡ ಮಾತನಾಡಿದ್ರು. ಕಾರ್ಯಕರ್ತರು ತಮ್ಮ ಜವಾಬ್ದಾರಿಗಳನ್ನು ಪ್ರಾರಂಭಿಸಿದ್ದಾರೆ. ಜಮೀರ್ಗೂ ಕೂಡ ಕೇರಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ಅವರು ಅವರ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ. ಇನ್ನುಳಿದಂತೆ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಕೇವಲ ಸಿದ್ದರಾಮಯ್ಯ, ಕೇವಲ ಡಿಕೆಶಿ, ಕೇವಲ ಜಮೀರ್ ಮೇಲೆ ಮಾತ್ರ ಪಕ್ಷ ನಡೆಯುವಂಥದ್ದಲ್ಲ. ಸಿದ್ಧಾಂತದಿಂದ ನಮ್ಮ ಪಕ್ಷ ಕಾರ್ಯಕ್ರಮಗಳನ್ನ ಮಾಡುತ್ತೆ ಅಂತ ಡಿಕೆಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಚುನಾವಣಾ ಪ್ರಚಾರ ಈಗಾಗಲೇ ನಮ್ಮ ಮುಖಂಡಗಳು ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಜವಾಬ್ದಾರಿ ವಹಿಸಬೇಕು ಇಡೀ ಪಕ್ಷ, ಇಡೀ ರಾಜ್ಯದಲ್ಲಿ, ಹೊರಗಡೆ ರಾಜ್ಯದಲ್ಲಿ ಎಲ್ಲ ಕೂಡ ನಡೀತಾ ಇದೆ. ನಾನು ಅಸ್ಸಾಂ 2 ದಿನ ಮುಗಿಸಿ ಬಂದಿದ್ದೇನೆ. ಇಲ್ಲೂ ಇವತ್ತು ನಾಳೆ ಬಾಗಲಕೋಟೆ ಮತ್ತು ಇಲ್ಲಿ ತಿರ್ಗಾ ಮತ್ತೆ ದಾವಣಗೆರೆ ಬಾಗಲಕೋಟೆ ಎಲ್ಲಕ್ಕೂ ಬಂದು 2 ದಿನ ಕೇರಳಗೂ ಹೋಗಿ ಆಮೇಲೆ ಇನ್ನೊಂದು ದಿನ ಅಸ್ಸಾಂಗೆ ಹೋಗಿ ಬರಬೇಕಾಗ್ತದೆ. ಬಹಳ ಸಂತೋಷ. ಇಡೀ ಪಕ್ಷ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೇನೇನು ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲರೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜ, ಎಲ್ಲ ವರ್ಗಕ್ಕೂ ಕೂಡ ಮೊದಲಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದೇವೆ. ಶಿವಶಂಕರಪ್ಪನವರ ಕೊಡುಗೆ ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದಂಥವರು. ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ ಮತ್ತು ಸಾವಿರಾರು ಜನ ಹೊರಗಡೆಯಿಂದ ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಅವ್ರ ಮನೆಗಳೆಲ್ಲ ಬಾಡಿಗೆಗಳಿಗೆ ವ್ಯಾಪಾರ ವಹಿವಾಟು ಅಂಗಡಿಗಳು ಎಲ್ಲ ಕೂಡ ಈ ಒಂದು ಶಿವಶಂಕರಪ್ಪರ ನೇತೃತ್ವದಲ್ಲಿ ದಾವಣಗೆರೆ ಬಹಳ ಪ್ರಸಿದ್ಧವಾಗಿ ಬೆಳೆದಿದೆ. ನಾವು ಅವ್ರಿಗೆ ಮತ್ತೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಎಲ್ಲ ಜನ ಸರ್ವೆಲಿ ಹೇಳಿದ್ದಾರೆ. 79% ಜನ ನಿಮ್ಮ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಸರ್ವೆಲು ಕೂಡ ನಮಗೆ ತಿಳಿಸಿದ್ದಾರೆ. ಇದು ಬಹಳ ಸಂತೋಷವಾದಂತ ವಿಚಾರ. ಸೊ ನಮ್ಮ ಅಭ್ಯರ್ಥಿ ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂತ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಜಮೀರ್ ಅವ್ರಿಗೆ ನಾವು ಕೇರಳದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾಫ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು
ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡಕ್ ನಾವು ಹೇಳಿದ್ದೇವೆ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ.